ಆತ್ಮೀಯ ಸ್ಪರ್ಧಾ ಮಿತ್ರರೇ, TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇಂಗ್ಲೀಷ್ ಸಬ್ಜೆಕ್ಟ್, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಇಂಗ್ಲೀಷ್ ವಿಷಯ ಕಂಪಲ್ಸರಿ. ಅದು ಪತ್ರಿಕೆ 1 ಅಥವಾ ಪತ್ರಿಕೆ 2 ಎರಡೂ ಆಗಿರ್ಬೋದು. ಸಮಾಜ ವಿಜ್ಞಾನ ಅಭ್ಯರ್ಥಿಗಳಿಗೆ ಹಾಗೂ ಗಣಿತ ಅಭ್ಯರ್ಥಿಗಳಿಗೆ ಇಬ್ಬರಿಗೂ ಕೂಡ ಸಹಾಯ ಆಗುವಂತೆ ಒಂದು ಕ್ವಶನ್ ಪೇಪರ್ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ಒಂದು ಕ್ವಶನ್ ಟ್ಯಾಗ್ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರೋದು ನಿಮಗೆಲ್ಲ ಗೊತ್ತಿದೆ. ಸೊ ಅನೇಕ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಬಿಡಿಸ್ಬೋದು, ಅನೇಕ ಗ್ರಾಮರ್ ಕ್ಲಾಸ್ಗಳನ್ನು ಕೇಳಿರ್ಬೋದು. ಆದಾಗ್ಯೂ ಕೂಡ ಒಂದು ಈ ಪ್ರಯತ್ನದಲ್ಲಿ ನಿಮಗೆ ಮತ್ತೆ ಪುನರ್ಮನನ ಮಾಡುವಂಥ ಒಂದು ಪ್ರಯತ್ನ ನಡೆಸ್ತಾ ಇದೆ. ಸೊ ಈ ಒಂದು ತರಗತಿಯನ್ನು ರವಿ ಸರ್ ಅವರು ನಿಮಗೆ ನಡೆಸ್ಕೊಡ್ತಾರೆ. ಅವರು ಯಶಸ್ಸನ್ನು ಗಳಿಸಿ TETಯನ್ನು ಕೂಡ ಮತ್ತು CETಯನ್ನು ಕೂಡ ಪಾಸ್ ಮಾಡಿದ್ರು. ನಿಮಗೆ ಈಗ ಆಲ್ರೆಡಿ ಅವ್ರ ಕಡೆಯಿಂದ ಇಂಟರ್ವ್ಯೂ ಕೊಡಿಸಿದ್ದೀನಿ. ಸೊ ಈ ಒಂದು ತರಗತಿಯನ್ನು ಅವ್ರ ಕಡೆಯಿಂದ ನಿಮ್ಮ ಅಭ್ಯಾಸಕ್ಕೆ ಪೂರಕವಾಗಿ ಒಂದು ಕೇಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ಓವರ್ ಟು ರವಿ ಸರ್. ಇದು ಕ್ವಶನ್ ಟ್ಯಾಗ್ ಮೇಲೆ ಒಂದು ವಿಡಿಯೋ ಇದೆ. ಇದು ಇಂಗ್ಲೀಷ್ ಸಬ್ಜೆಕ್ಟಿನ ಗ್ರಾಮರ್ ತರಗತಿ. ಎಸ್, ಎಲ್ಲರಿಗೂ ನಮಸ್ಕಾರ. ಈ ಕ್ವಶನ್ ಟ್ಯಾಗ್ ಬಗ್ಗೆ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಪ್ರತಿ ವರ್ಷವೂ TET ಇರ್ಬೋದು, CET ಇರ್ಬೋದು, ಅದರಲ್ಲಿ 1 ಅಂಕದ ಪ್ರಶ್ನೆಗಳು ಕಡ್ಡಾಯವಾಗಿ ಕ್ವಶನ್ ಟ್ಯಾಗ್ ಮೇಲೆ ಕೇಳ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಈಗ ಫಸ್ಟ್ ಆಫ್ ಆಲ್, ವಾಟ್ ಈಸ್ ಕ್ವಶನ್ ಟ್ಯಾಗ್ ಅಂತ ಪ್ರಶ್ನೆ ಅಂತಂದರೆ, ಕ್ವಶನ್ ಟ್ಯಾಗನ್ನು ಯಾಕೆ ಫ್ರೇಮ್ ಮಾಡಬೇಕು, ಆರ್ ಯಾವ ರೀತಿಯಾಗಿ ಕ್ವಶನ್ ಟ್ಯಾಗ್ ಅಂದರೆ ಏನು ಅಂತ. ಇಟ್ ಈಸ್ ಯೂಸ್ಡ್ ವೆನ್ ಆಸ್ಕಿಂಗ್ ಫಾರ್ ಅ ಅಗ್ರಿಮೆಂಟ್ ಆರ್ ಅ ಕನ್ಫರ್ಮೇಷನ್. ಈಗ ಒಂದು ಸೆಂಟೆನ್ಸನ್ನು ಕೊಟ್ಟು ಅದ್ರ ಮೇಲೆ ಒಂದು ಕನ್ಫರ್ಮೇಷನ್ ಬೇಕು ಅಂದವಾಗ ಈ ಕ್ವಶನ್ ಟ್ಯಾಗನ್ನು ಮೇನ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ಓನ್ಲಿ ಪರ್ಪಸ್ ಆಫ್ ಅಗ್ರಿಮೆಂಟ್ ಆರ್ ಅ ಕನ್ಫರ್ಮೇಷನ್ ಅಂತ ಹೇಳ್ಬೋದು. ಕನ್ಫರ್ಮೇಷನ್ಗೋಸ್ಕರನೇ ನಾವು ಕೇಳ್ತಿರ್ವಿ. ಈಸಂಟ್ ಇಟ್ ಇರ್ಬೋದು, ಈಸ್ ಇಟ್ ಇರ್ಬೋದು, ಆರಂಟ್ ಐ ಇರ್ಬೋದು. ಈ ರೀತಿಯಾಗಿ ಏನಂತಂದರೆ ಕೆಲವೊಂದು ಕ್ವಶನ್ ಟ್ಯಾಗ್ಸ್ಗಳಿವೆ. ಸೊ ನೆಕ್ಸ್ಟು, ವಾಟ್ ಬೇಸ್ಡ್ ಕ್ವಶನ್ ಟ್ಯಾಗ್ಸ್ ಆರ್ ಫ್ರೇಮಿಂಗ್ ಅಂತ ಇದೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಇದನ್ನು ತಿಳ್ಕೊಳ್ಳೇಬೇಕು. ಇದನ್ನು ತಿಳ್ಕೊಂಡ ನಂತರ ನಾವೇನು ಮಾಡ್ಬೋದು ಅಂತಂದರೆ ಕ್ವಶನ್ ಟ್ಯಾಗನ್ನು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ವಾಟ್ ಬೇಸ್ಡ್ ಕ್ವಶನ್ ಟ್ಯಾಗ್ಸ್ ಆರ್ ಫ್ರೇಮಿಂಗ್. ಈಗ ಯಾವ ಬೇಸ್ಡಲ್ಲಿ ನಾವು ಕ್ವಶನ್ ಟ್ಯಾಗ್ಸನ್ನು ಫ್ರೇಮ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು. ಆ್ಯಕ್ಚುಲಿ ಕ್ವಶನ್ ಟ್ಯಾಗನ್ನು ಯಾವ ಬೇಸ್ಡಲ್ಲಿ ಫ್ರೇಮ್ ಮಾಡ್ತೀವಿ ಅಂತಂದರೆ, ಆನ್ ದ ಬೇಸಿಸ್ ಆಫ್ ಫಸ್ಟ್ ಆಫ್ ಆಲ್ ಏನಂತಂದರೆ ಟೆನ್ಸ್ ಬೇಸ್ಡ್ ಇರ್ಬೋದು. ಅದರಲ್ಲಿ ಬರುವಂತಹ ಪರ್ಟಿಕ್ಯುಲರ್ ಆಗಿ ಹೇಳಬೇಕಂತಂದರೆ ಆಕ್ಸಿಲರಿ ವರ್ಬ್ ಅಂದರೆ ಇದನ್ನು ನಾವು ಹೆಲ್ಪಿಂಗ್ ವರ್ಬ್ ಅಂತಲೂ ಕರಿತೀವಿ. ಆರ್ ಏನು ಬಿ ಫಾರ್ಮ್ ಅಂತ ಕರಿತೀವಿ ಅಲ್ಲ, ಬಿ ಫಾರ್ಮ್ ಅಂತಲೂ ಕೂಡ ಕರಿತೀವಿ. ಈ ಬೇಸ್ಡಲ್ಲಿ ಮೇನಾಗಿ ಏನು ಮಾಡ್ತೀವಿ ಅಂತಂದರೆ ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡ್ತೀವಿ. ನಂತರ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ಏನಂತಂದರೆ ಸಬ್ಜೆಕ್ಟ್ ಪ್ರೊನೌನ್ ಅಂತ ಕರಿತೀವಿ. ಸಬ್ಜೆಕ್ಟ್ ಪ್ರೊನೌನ್ ಈ ಮೂರು ಏನಂತಂದರೆ, ಈ ಟೆನ್ಸ್ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ಆಕ್ಸಿಲರಿ ವರ್ಬ್ ಆರ್ ಹೆಲ್ಪಿಂಗ್ ವರ್ಬ್ ಆರ್ ಬಿ ಫಾರ್ಮ್ ಆ್ಯಂಡ್ ಸಬ್ಜೆಕ್ಟ್ ಪ್ರೊನೌನ್ ಈ ಎರಡು ಬೇಸ್ಡ್ ಇಟ್ಕೊಂಡು ನಾವೇನು ಮಾಡ್ತೀವಿ ಅಂತಂದರೆ ಈ ಒಂದು ಕ್ವಶನ್ ಟ್ಯಾಗನ್ನು ಏನು ಮಾಡ್ತೀವಿ, ಕ್ವಶನ್ ಟ್ಯಾಗ್ಸನ್ನು ಏನು ಮಾಡ್ತೀವಿ ನಾವು ಫ್ರೇಮ್ ಮಾಡ್ತಾ ಇರ್ತೀವಿ ಅಂತ ಹೇಳ್ಬೋದು. ನೆಕ್ಸ್ಟ್, ಹೌ ಮೆನಿ ಕೈಂಡ್ಸ್ ಇನ್ ಇಟ್ ಆರ್ ಹೌ ಮೆನಿ ಕ್ವಶನ್ ಟ್ಯಾಗ್ ಆರ್ ಹೌ ಮೆನಿ ಕೈಂಡ್ಸ್ ಇನ್ ಇಟ್ ಅಂತ ಹೇಳ್ಬೋದು. ಕ್ವಶನ್ ಟ್ಯಾಗಲ್ಲಿ ಎಷ್ಟು ಪ್ರಕಾರಗಳಿವೆ ಅಂತ. ಟೈಪ್ಸ್ ಹೇಳಬೇಕು ಅಂತಂದರೆ ಇದರಲ್ಲಿ ಮೇನ್ಲಿ 2 ಟೈಪ್ಸ್ ಇದೆ ಅಂತ ಹೇಳ್ಬೋದು. ಅದು ಯಾವುದಂತಂದರೆ, ಒಂದೇದು ಪಾಸಿಟಿವ್ ಕ್ವಶನ್ ಟ್ಯಾಗ್, ದೆನ್ ಸೆಕೆಂಡ್ ಒನ್ ಈಸ್ ಅ ನೆಗೆಟಿವ್ ಕ್ವಶನ್ ಟ್ಯಾಗ್ ಅಂತ ಹೇಳ್ಬೋದು. QT ಅಂತ ಅಷ್ಟೇ ಬರ್ತೀನಿ. ಕ್ವಶನ್ ಟ್ಯಾಗ್ ಅಂದರೆ ಪಾಸಿಟಿವ್ ಕ್ವಶನ್ ಟ್ಯಾಗ್, ನೆಗೆಟಿವ್ ಕ್ವಶನ್ ಟ್ಯಾಗ್ ಅನ್ನುವಂಥ 2 ಟೈಪ್ಸ್ ಆದಂಥ ಕ್ವಶನ್ ಟ್ಯಾಗ್ ಇದೆ ಅಂತ ನಾವು ಹೇಳ್ಬೋದು. ನಿಮಗೆ ಅರ್ಥ ಆಗಿರ್ಬೋದು ಯಾವ ಬೇಸ್ಡಲ್ಲಿ ನಾವು ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡ್ತೀವಿ ಅಂದಾಗ ಆಕ್ಸಿಲರಿ ವರ್ಬ್ ಮತ್ತು ಸಬ್ಜೆಕ್ಟ್ ಪ್ರೊನೌನು. ಆಮೇಲೆ ಕ್ವಶನ್ ಟ್ಯಾಗಲ್ಲಿ ಕೈಂಡ್ಸ್ ಅಂದರೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅನ್ನುವಂಥ 2 ಕೈಂಡ್ಸ್ ಇದೆ ಅಂತ. ನೆಕ್ಸ್ಟು, ವಾಟ್ಸ್ ದ ಫಾರ್ಮುಲಾ ಇನ್ ಇಫ್ ದ ಸೆಂಟೆನ್ಸ್ ಈಸ್ ಇನ್ ಪಾಸಿಟಿವ್ ಪ್ಯಾಟರ್ನ್ ಆರ್ ಸ್ಟ್ರಕ್ಚರ್ ಅಂತ ಹೇಳ್ಬೋದು. ಅಂತಂದರೆ ಈಗ ನಾ ಹೇಳಿದೆ 2 ಟೈಪ್ಸಲ್ಲಿ ಏನಿದೆ ಕ್ವಶನ್ ಟ್ಯಾಗನ್ನು ಪ್ರಿಪೇರ್ ಮಾಡಬೇಕು, ಅವ್ರ ಕ್ವಶನ್ ಟ್ಯಾಗನ್ನು ಇರುತ್ತೆ ಅಂತ ಹೇಳಿ. ಸೊ ಕ್ವಶನ್ ಟ್ಯಾಗ್ ಪಾಸಿಟಿವ್ ಸೆಂಟೆನ್ಸ್ ಇದ್ದರೆ ಅವ್ರ ಪಾಸಿಟಿವ್ ಕ್ವಶನ್ ಟ್ಯಾಗ್ ಇದ್ದರೆ ನಾವು ಅದಕ್ಕೆ ಯಾವುದೋ ಒಂದು ಸ್ಟ್ರಕ್ಚರ್ ಇದೆ, ಅವ್ರ ಫಾರ್ಮುಲಾ ಅಂತ ಕರಿತೀವಿ. ಫಾರ್ಮುಲಾ ಏನೂ ಇರೋದಿಲ್ಲ. ಈಗ ಇಫ್ ದ ಸೆಂಟೆನ್ಸ್ ಈಸ್ ಇನ್ ಪಾಸಿಟಿವ್, ಈಗ ನಾವು ನೆಕ್ಸ್ಟ್ ಎಕ್ಸಾಂಪಲ್ ನೋಡಬೇಕಾದ್ರೆ ನಿಮ್ಗೆ ಗೊತ್ತಾಗತ್ತೆ. ಪಾಸಿಟಿವ್ ಸೆಂಟೆನ್ಸ್ ಇತ್ತಂದರೆ ನಾವು ಏನು ಮಾಡಬೇಕು, ಅದರ ಒಂದು ಪ್ಯಾಟರ್ನ್ ಈ ರೀತಿ ಇರುತ್ತೆ. ಆಕ್ಸಿಲರಿ ವರ್ಬ್ ಪ್ಲಸ್ not plus subject pronoun then question mark. ಇದನ್ನು ನಾವೇನಂತ ಕರಿಬೋದು ಅಂತಂದರೆ ಪಾಸಿಟಿವ್
ಸೆಂಟೆನ್ಸ್ ಇತ್ತು ಅಥವಾ ಪಾಸಿಟಿವ್ ಟ್ಯಾಗ್ ಇತ್ತು ಅಂದಾಗ ನೆಗೆಟಿವ್ ಮಾಡಬೇಕಾದ್ರೆ ನಾವು ಈ ರೀತಿಯಾದಂಥ ಒಂದು ಸ್ಟ್ರಕ್ಚರನ್ನು ಫಾಲೋ ಮಾಡಬೇಕು. ಆಕ್ಸಿಲರಿ ವರ್ಬ್ ಇರಬೇಕು, ಪ್ಲಸ್ ನಾಟ್, ಪ್ಲಸ್ ಸಬ್ಜೆಕ್ಟ್ ಪ್ರೊನೌನ್, ಪ್ಲಸ್ ಕ್ವಶನ್ ಮಾರ್ಕ್. ಇದೇನಂತಂದರೆ ಇದೊಂದು ಫಾರ್ಮುಲಾ ಅಂತ ಹೇಳ್ಬೋದು. ಇದನ್ನು ನೆನ್ಪಿಟ್ಕೊಂಡ್ರೆ ನಾವು ಈಸಿಯಾಗಿ ಏನು ಮಾಡಿಬಿಡ್ಬೋದು ಅಂತ ಹೇಳಿದರೆ ಕ್ವಶನ್ ಟ್ಯಾಗನ್ನು ಫೈಂಡ್ ಔಟ್ ಮಾಡಿಬಿಡ್ಬೋದು. ಅದೇ ಕಂಪ್ಲೀಟ್ಲಿ ಅದು ಆಪೋಸಿಟ್. ವಾಟ್ಸ್ ದ ಫಾರ್ಮುಲಾ ಇಫ್ ಸೆಂಟೆನ್ಸ್ ಈಸ್ ಇನ್ ನೆಗೆಟಿವ್ ಪ್ಯಾಟರ್ನ್ ಆರ್ ಸ್ಟ್ರಕ್ಚರ್. ಈ ಕೊಟ್ಟಿರುವಂಥ ಸೆಂಟೆನ್ಸು ನೆಗೆಟಿವ್ದಲ್ಲಿ ಇತ್ತಂತಂದರೆ ನಾವು ಯಾವ ರೀತಿಯಾದಂಥ ಒಂದು ಸ್ಟ್ರಕ್ಚರ್ ಬೇಸ್ಡಲ್ಲಿ ನಾವು ಅವರ ಯಾವ ಒಂದು ಫಾರ್ಮುಲಾ ಬೇಸ್ಡಲ್ಲಿ ನಾವು ಕ್ವಶನ್ ಟ್ಯಾಗನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ಒಂದು ಆಕ್ಸಿಲರಿ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ರನೌನ್ ಪ್ಲಸ್ ಕ್ವಶನ್ ಮಾರ್ಕ್. ಇಲ್ಲಿ ಏನಂತಂದರೆ ಸೆಂಟೆನ್ಸು ನೆಗೆಟಿವ್ ಅಲ್ಲಿ ಇತ್ತಂತಂದರೆ ಸೊ ನಾವು ಆಕ್ಸಿಲರಿ ವರ್ಬ್, ದೆನ್ ಸಬ್ಜೆಕ್ಟ್ ಪ್ರನೌನ್, ದೆನ್ ಕ್ವಶನ್ ಮಾರ್ಕ್, ಇದು ಮೂರೇನ ನಾವೇನು ಮಾಡ್ತಿರ್ತೀವಿ ನೆನ್ಪಿಟ್ಕೊಂಡು ನಾವು ಮಾಡಬೇಕು. ಅದೇ ಸೆಂಟೆನ್ಸ್ ಏನಾದರೂ ಪಾಸಿಟಿವ್ ಅಲ್ಲಿ ಇತ್ತಂತಂದರೆ ಸೊ ಆಕ್ಸಿಲರಿ ವರ್ಬ್, ನಾಟ್, ಸಬ್ಜೆಕ್ಟ್ ಪ್ರನೌನ್, ದೆನ್ ಕ್ವಶನ್ ಮಾರ್ಕ್. ಈ ರೀತಿಯಾಗಿ ಏನು ಮಾಡ್ಕೊಳ್ಬೇಕಂತಂದರೆ ನಾವು ಈ ಎರಡು ಒಂದು ಏನು ಫಾರ್ಮುಲಾವನ್ನು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನಾವೇನು ಮಾಡ್ಬೋದು, ಕ್ವಶನ್ ಟ್ಯಾಗನ್ನು ಫೈಂಡ್ ಔಟ್ ಮಾಡ್ಬೋದು. ಓಕೆ, ಈಗ ನಾವು ಏನಂತಂದರೆ ನೆಕ್ಸ್ಟು ಟೆನ್ಸ್ ಬೇಸ್ಡಲ್ಲಿ 1 by 1 ಎಕ್ಸಾಂಪಲ್ಸನ್ನು ಕ್ರ್ಯಾಕ್ ಮಾಡ್ತಾ ಹೋಗೋಣ. ಈಗ ಯಾವ ರೀತಿಯಾಗಿ ಆಲ್ರೆಡಿ ನಾವು ಎರಡು ಸ್ಟ್ರಕ್ಚರನ್ನು ಹೇಳಿದ್ದೀನಿ. ಪಾಸಿಟಿವ್ ಇದ್ದಾಗ ಯಾವ ರೀತಿಯಾಗಿ, ನೆಗೆಟಿವ್ ಇದ್ದಾಗ ಯಾವ ರೀತಿಯಾಗಿ. ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಪಾಸಿಟಿವ್ ಸೆಂಟೆನ್ಸನ್ನು ಕೊಟ್ಟಾಗ ಯಾವ ರೀತಿಯಾದ ನಾವು ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡಬೇಕು, ಅವ್ರ ಕ್ವಶನ್ ಟ್ಯಾಗನ್ನು ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ಸಿಂಪಲ್ ಎಕ್ಸಾಂಪಲ್ಸಲ್ಲಿ ಹೇಳಿರ್ತೀನಿ. ಇದೇ ಎಕ್ಸಾಂಪಲನ್ನು ನೀವು ಕಾಂಪ್ಲಿಕೇಟೆಡ್ ಕೂಡ ಅಪ್ಲಿಕೇಬಲ್ ಮಾಡ್ಕೋಬೋದು. ಈಗ ನಾನು ಏನಂತಂದರೆ ಇಲ್ಲಿ ಸಬ್ಜೆಕ್ಟ್ ಬೇಸ್ಡಲ್ಲಿ ಬರೆದಿದ್ದೀನಿ. I eat a banana, we eat a banana, you eat a banana, they eat a banana, he eats a banana, she eats a banana, it eats a banana ಅನ್ನುವಂಥದ್ದು. ನೆಕ್ಸ್ಟ್ ಮಲ್ಲೇಶ್ ರೈಟ್ಸ್ ಅ ಲೆಟರ್ ಅಂತ ಬರೆದಿದ್ದೀನಿ. ಇದೆಲ್ಲ ಏನಂತಂದರೆ ಕೊಟ್ಟಿರುವಂಥ ಎಕ್ಸಾಂಪಲು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇದೆ ಅಷ್ಟು ಎಕ್ಸಾಂಪಲ್. ಸೊ ಅಲ್ಲಿ ಟೆನ್ಸಿಗಿಂತ ಬೇಸಿಗೆ ಏನಿದೆ ಅಂತಂದರೆ ಎಲ್ಲವೂ ಪಾಸಿಟಿವಲ್ಲಿದೆ. ಯಾಕಂತಂದರೆ ಇಲ್ಲಿ ಎಲ್ಲೂ ಕೂಡ ನಾವು ನಾಟನ್ನು ಯೂಸ್ ಮಾಡಿಲ್ಲ, ಸೆಂಟೆನ್ಸಲ್ಲಿ ಎಲ್ಲೂ ನಾಟ್ ಬಂದಿಲ್ಲ. ಸೊ ಅದಕ್ಕಾಗಿ ನಾವು ಫಸ್ಟ್ ಫೈಂಡ್ ಔಟ್ ಮಾಡಬೇಕಾಗಿರೋದು ಸೆಂಟೆನ್ಸು ಪಾಸಿಟಿವಲ್ಲಿ ಇದೆಯೋ ಅಥವಾ ನೆಗೆಟಿವಲ್ಲಿ ಇದೆಯೋ ಅಂತ ನಾವು ನೋಡ್ಕೋಬೇಕು. ಸೊ ಇಲ್ಲಿ ಕೊಟ್ಟಿರುವಂಥ ಇಷ್ಟು ಎಕ್ಸಾಂಪಲಲ್ಲಿ ನಾಟ್ ಅನ್ನುವಂಥದ್ದು ಎಲ್ಲೂ ಕೂಡ ನಾವು ಬಳಸಿಲ್ಲ. ಅದಕ್ಕೋಸ್ಕರ ದ ಸೆಂಟೆನ್ಸ್ ಈಸ್ ಇನ್ ಪಾಸಿಟಿವ್ ಅಂತ ಹೇಳ್ಬೋದು. ಪಾಸಿಟಿವಲ್ಲಿ ಸೆಂಟೆನ್ಸ್ ಇದೆ. ಸೊ ಪಾಸಿಟಿವ್ ಇದ್ದಾಗ ನಮಗೆ ಆಲ್ರೆಡಿ ಸ್ಟ್ರಕ್ಚರ್ ಗೊತ್ತಿದೆ. ಸೊ ಸ್ಟ್ರಕ್ಚರ್ ಏನಂತಂದರೆ ಆಕ್ಸಿಲರಿ ವರ್ಬ್ ಪ್ಲಸ್ ನೆನ್ಪು ಮಾಡ್ಕೊಳ್ಳಿ, ಆಕ್ಸಿಲರಿ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ರೊನೌನ್ ಪ್ಲಸ್ ಕ್ವಶನ್ ಮಾರ್ಕ್ ಅಂತ ದಿಸ್ ಈಸ್ ಈ ಪ್ಯಾಟರ್ನಲ್ಲಿ ನಾವು ಕ್ವಶನ್ ಟ್ಯಾಗ್ ಇರಬೇಕು. ಸೊ ಆಕ್ಸಿಲರಿ ವರ್ಬು, ನಾಟು, ಸಬ್ಜೆಕ್ಟ್ ಪ್ರೊನೌನು, ದೆನ್ ಕ್ವಶನ್ ಮಾರ್ಕ್. ಇದು ಕರೆಕ್ಟ್ ಇತ್ತಂದರೆ ನಾವು ಏನು ಮಾಡ್ಬೋದು, ಪಾಸಿಟಿವಲ್ಲಿ ಇದ್ದದನ್ನು ನೆಗೆಟಿವಲ್ಲಿ ಕ್ವಶನ್ ಟ್ಯಾಗ್ ಮಾಡ್ಕೋಬೋದು. ಸೊ ಫಸ್ಟ್ ಎಕ್ಸಾಂಪಲ್ ತಗೊಳ್ಳೋಣ. ಐ ಈಟ್ ಅ ಬನಾನಾ ಅಂತಿದೆ. ಸೊ ಇಲ್ಲಿ ನೀವು ಕೇಳ್ಬೋದು ಆಕ್ಸಿಲರಿ ವರ್ಬ್ ಅನ್ಲಿಕ್ಕೆ ಅವ್ರ ಹೆಲ್ಪಿಂಗ್ ವರ್ಬೇ ಇಲ್ಲಲ್ಲ ಈ ಸೆಂಟೆನ್ಸಲ್ಲಿ, ನಾವು ಹೆಂಗೆ ಫೈಂಡ್ ಔಟ್ ಮಾಡೋದು? ಒಂದು ನೆನ್ಪಿಟ್ಕೊಳ್ಬೇಕು, ದ ಸೆಂಟೆನ್ಸ್ ಆರ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಹಿಡನ್ ಆಗಿರ್ತದೆ. ಸೊ ಇಲ್ಲಿ ಏನಂತಂದರೆ ಇಲ್ಲಿ ಬರುವಂಥ ಏನು ಫಸ್ಟ್ ಮತ್ತು ಸೆಕೆಂಡ್ ಪರ್ಸನ್ ಏನಿದೆ ಇಲ್ಲಿ ಐ ವಿ ಯು ದೇ ಅನ್ನುವಂಥದ್ದು ಏನಿದೆ, ಇದಿಷ್ಟಕ್ಕೂ ಏನು ಐ ವಿ ಯು ದೇ ಅನ್ನುವಂಥದ್ದು ಈ ಒಂದು ಫಸ್ಟ್ ಮತ್ತು ಸೆಕೆಂಡ್ ಪರ್ಸನ್ ಏನಿದೆ ಅಲ್ವಾ ಈ ನಾಲ್ಕು, ಅದರಲ್ಲಿ ಯೂಸ್ ಮಾಡುವಂಥ ಹೆಲ್ಪಿಂಗ್ ವರ್ಬ್ ಯಾವುದಂತ ನಮ್ಗೆ ಗೊತ್ತಿದೆ. ಡೂ ಅನ್ನುವಂಥ ಹೆಲ್ಪಿಂಗ್ ವರ್ಬನ್ನು ನಾವು ಯೂಸ್ ಮಾಡ್ತೀವಿ. ಸೊ ನಾವಿಲ್ಲಿ ನೀವು ನೆನ್ಪಿಟ್ಕೋಬೇಕು, ಐ ವಿ ಯು ದೇ ಅನ್ನುವಂಥದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ. ಪಾಸಿಟಿವ್ ಟೆನ್ಸಲ್ಲಿ ಪಾಸಿಟಿವ್ ಒಂದು ಕ್ವಶನ್ ಟ್ಯಾಗಲ್ಲಿ ಕೊಟ್ಟಾಗ ನೆಗೆಟಿವ್ ಮಾಡೋದು ಹೇಗಂದರೆ ಆಕ್ಸಿಲರಿ ವರ್ಬ್ ಯಾವುದಂತ ಗೊತ್ತಿದೆ. ಸೊ ನಮಗೆ ಡೂ ಪ್ಲಸ್ ಏನಿದೆ ಅಂತಂದರೆ ನಾಟನ್ನು ಯೂಸ್ ಮಾಡ್ಕೋಬೇಕು. ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ರೊನೌನ್. ನಾವೀಗ ಒಂದೊಂದೇ ತೊಗೊಳ್ಳೋಣ. ಇಲ್ಲಿ ನಾನು ಐಯನ್ನು ಫಸ್ಟ್ ತೊಗೊಳ್ತೀನಿ. ಸೊ ಡೂ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ರೊನೌನ್ ಐ, ದೆನ್ ಕ್ವಶನ್ ಮಾರ್ಕ್. ಸೊ ಇಲ್ಲಿ ಏನಾಗಿದೆ, ಡೂ ನಾಟ್ ಐ ಅಂತ ಆಗಿದೆ. ಸೊ ಇಲ್ಲಿ ಏನಂತಂದರೆ ಡೂ ನಾಟ್ ಐ ಅಂತ ಬರೆದು ಕ್ವಶನ್ ಮಾರ್ಕ್ ಕೊಡ್ತೀನಿ. ಸೊ ನಾವು ಯಾವತ್ತೂ ಡು ನಾಟ್ ಐ ಅಂತ ನಾವು ಬಳಸೋದಿಲ್ಲ. ನಾವೇನು ಬಳಸ್ತೀವಿ ಅಂತಂದರೆ ಡೋಂಟ್ ಐ ಅಂತ ಬಳಸ್ತೀವಿ. ಸೊ ಕ್ವಶನ್ ಟ್ಯಾಗ್ ಯಾವುದಂತಂದರೆ ಡೋಂಟ್ ಐ. ಒಂದು ನೆನ್ಪಿಟ್ಕೋಬೇಕು, ಸೆಂಟೆನ್ಸಲ್ಲಿ ನಾಟ್ ಇಲ್ಲ ಅಂದರೆ ಕ್ವಶನ್ ಟ್ಯಾಗಲ್ಲಿ ನಾಟ್ ಬರುತ್ತೆ. ಸೊ ಇಲ್ಲಿ ಸೆಂಟೆನ್ಸಲ್ಲಿ ನಾಟ್ ಇಲ್ಲ.
ಸೊ ಇಲ್ಲಿ ಏನಾಗಿದೆ ಅಂದರೆ ಡೋಂಟ್ ಐ ಅಂತ ಆಗಿದೆ. ಸೊ ಹಾಗೆ ವಿ ತಗೊಂಡಾಗ ಏನಾಗುತ್ತೆ, ವಿ ತಗೊಂಡಾಗ ಏನಾಗ್ತದೆ, ಸೊ ಈಗ ನಾನು ವಿ ತಗೊಂಡೆ, ಸೆಕೆಂಡ್ ಒನ್ ಇದೆ, ಸೊ ಏನಾಗತ್ತೆ ಅಂತಂದರೆ ಡೋಂಟ್ ವಿ ಆಗತ್ತೆ. ಅದೇ ರೀತಿಯಲ್ಲಿ ಯು ತಗೊಂಡಾಗ ಡೋಂಟ್ ಯು ಆಗತ್ತೆ. ದೇ ತಗೊಂಡಾಗ ಡೋಂಟ್ ದೇ ಆಗತ್ತೆ. ಸೊ ಇಷ್ಟೇ ನೆನ್ಪಿಟ್ಕೊಳ್ಬೇಕಾಗುತ್ತೆ, ಸುಲಭವಾಗಿ ನೆನ್ಪಿಟ್ಕೊಳ್ಬೋದು ನಾವು. ಏನಂತಂದರೆ ನಮಗೆ ಇದು ಏನಿದು ಸ್ಟ್ರಕ್ಚರ್ ಗೊತ್ತಾಯ್ತಂದರೆ ನಾವು ಆರಾಮಾಗಿ ಏನು ಮಾಡ್ಬೋದು, ಕಂಡುಹಿಡ್ಕೋಬೋದು. ಇಲ್ಲಿ ಮೇನಾಗಿ ಪ್ರಾಬ್ಲಮ್ ಆಗೋದು ಎಲ್ಲಿ ಅಂತಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸು, ಪ್ರೆಸೆಂಟ್ ಕಂಟಿನ್ಯೂಯಸ್ ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸು. ಈ 3 ಟೆನ್ಸಲ್ಲಿ ಸೆಂಟೆನ್ಸ್ ಕೊಟ್ಟಾಗ ಸ್ವಲ್ಪ ನಮಗೆ ಕಾಂಪ್ಲಿಕೇಟೆಡ್ ಅಂತ ಅನಿಸ್ತದೆ. ಅದು ಬಿಟ್ಟರೆ ಮತ್ತೆ ಎಲ್ಲವೂ ಕೂಡ ಡೈರೆಕ್ಟಾಗಿ ಮಾಡುವಂಥದ್ದು. ಸೊ ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ಐ ವಿ ಯು ದೇ ಅಂದರೆ ಫಸ್ಟ್ ಮತ್ತು ಸೆಕೆಂಡ್ ಪರ್ಸನಲ್ಲಿ ಕೊಟ್ಟಾಗ ಯಾವ ರೀತಿಯಾಗಿ ನಾವು ಮಾಡಬೇಕು ಅಂತ. ಹಾಗೆ ಕಂಟಿನ್ಯೂ ಮಾಡಿ ಈ ಶಿ ಇಟ್ ಅಂದರೆ ಥರ್ಡ್ ಪರ್ಸನ್ ಅಂತ ಏನು ಕರಿತೀವಿ, ಈ ಶಿ ಇಟ್ ಕೊಟ್ಟಾಗ ಅಥವಾ ಒಂದು ನೇಮ್ ಕೊಟ್ಟಾಗ ಯಾವ ರೀತಿಯಾಗಿ ನಾವು ನೌನ್ ಇಟ್ಟು ಕೊಟ್ಟಾಗ ಯಾವ ರೀತಿಯಾಗಿ ನಾವು ಮಾಡಬೇಕಂತ ಹೇಳ್ತೀನಿ. ಹಿ ಈಟ್ಸ್ ಅ ಬನಾನಾ ಅಂತ ಇದೆ, ಇಲ್ಲಿ ಈಟ್ಸ್ ಅನ್ನೋದು ಬರುತ್ತೆ, ನಿಮ್ಗೆ ನೆನ್ಪಿಟ್ಕೋಬೇಕು. ಈ ಈಟ್ಸ್ ಬೇಸ್ಡಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇದೆ ಅಂತ ನಾವು ಕಂಡುಹಿಡ್ಕೋಬಹುದು. ಸೊ ಹಿ ಈಟ್ಸ್ ಅ ಬನಾನಾ ಅಂದವಾಗ ಸೊ ಸೇಮ್ ಪ್ಯಾಟರ್ನಲ್ಲಿ ಯಾವುದೇ ಚೇಂಜಸ್ಗಳಿಲ್ಲ. ಆಕ್ಸಿಲರಿ ವರ್ಬ್ ಯಾವುದಿದೆ ಇಲ್ಲಿ, ಈ ಶಿ ಇಟ್ ಇರೋದ್ರಿಂದ ಥರ್ಡ್ ಪರ್ಸನ್ ಇರೋದ್ರಿಂದ ಇಲ್ಲಿ ಡೂ ಇದ್ದದ್ದು ಏನಾಗುತ್ತೆ ಅಂತಂದರೆ ಫಸ್ಟ್ ಡಸ್ ಆಗತ್ತೆ. ಸೊ ಅಂದರೆ ಇ ಎಸ್ ಆರ್ ಅದೇನ ಪ್ಲೂರಲ್ ಫಾರ್ಮಲ್ಲಿ ಆಗುತ್ತೆ. ಸೊ ಹಿ ಈಟ್ಸ್ ಅ ಬನಾನಾ ಅಂತ ಇದೆ. ಸೊ ಇಲ್ಲಿ ಆಕ್ಸಿಲರಿ ವರ್ಬ್ ಡಸ್ ಅಂತ ಗೊತ್ತಾಯಿತು. ಸೊ ನಾನು ಬರಿತೀನಿ ಡಸ್ ಆಕ್ಸಿಲರಿ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ರೊನೌನ್ ಹಿ ಪ್ಲಸ್ ಕ್ವಶನ್ ಮಾರ್ಕ್. ಸೊ ಏನಾಯಿತು, ಇದನ್ನು ಡಸ್ ನಾಟ್ ಹಿ ಆಯಿತು. ಸೊ ಇದನ್ನು ಶಾರ್ಟ್ ಫಾರ್ಮಲ್ಲಿ ಬರೆದಾಗ ಡಸಂಟ್ ಹಿ ಆಯಿತು, ಡಸಂಟ್ ಹಿ ಆಯಿತು. ಸೊ ಇದೇ ರೀತಿಯಲ್ಲಿ ನಾವೇನಂತಂದರೆ ಡಸಂಟ್ ಶಿ ಅಂತ ಮಾಡ್ತೀವಿ, ಡಸಂಟ್ ಇಟ್ ಅಂತ ಮಾಡ್ತೀವಿ. ಸೊ ಒಂದು ವೇಳೆ ಹೆಸರು ಕೊಟ್ರಪ್ಪ, ಇಲ್ಲಿ ಮಲ್ಲೇಶ್ ಇರ್ಬೋದು ಆರ್ ಏನಾದರೂ ಒಂದು ಹಿ ಶಿ ಇಟಲ್ಲಿ ಬರುವಂಥ ಒಂದು ಥಿಂಗ್ಸ್ ಹೆಸರು ಕೊಟ್ಟರು, ಅವರ ಒಂದು ಫೀಮೇಲ್ ಜೆಂಡರ್ ಬಗ್ಗೆ ಒಂದು ಏನಂತಂದರೆ ಈಗ ರೇಣುಕಾ ಅಂತ ಕೊಟ್ಟರು, ಈ ರೀತಿಯಾಗಿ ಹೆಸರು ಕೊಟ್ಟರು ಅಂತಂದರೆ ಏನಿಲ್ಲ, ಅದು ಕೊಟ್ಟಿರುವಂಥ ಹೆಸರು ಹೀದಲ್ಲಿ ಬರುತ್ತೋ ಶೀದಲ್ಲಿ ಬರುತ್ತೋ ಆರ್ ಇಟ್ಟಲ್ಲಿ ಬರುತ್ತಾ ಅಂತ ಹೇಳಿ ಫೈಂಡ್ ಔಟ್ ಮಾಡಿ ನಾವಲ್ಲಿ ಏನು ಮಾಡೋದು ಅಂತಂದರೆ ಸಬ್ಜೆಕ್ಟ್ ಪ್ರನೌನ್ ಹಾಕ್ಬಿಟ್ಟಾಯಿತು. ನಮ್ಮ ಸಬ್ಜೆಕ್ಟ್ ಮಲ್ಲೇಶ್ ಅಂತಿದೆ ಅಂದವಾಗ ಸೊ ನಮಗೆ ಇಲ್ಲಿ ಸಬ್ಜೆಕ್ಟ್ ಪ್ರನೌನ್ ಯಾವುದಾಗತ್ತೆ ಅಂದರೆ ಹಿ ಆಗತ್ತೆ. ಒಂದು ವೇಳೆ ರೇಣುಕಾ ಅಂತ ಕೊಟ್ರಪ್ಪ ಅಂತಂದರೆ ರೇಣುಕಾ ಅಂತ ಕೊಟ್ಟರು ಅಂದವಾಗ ಸಬ್ಜೆಕ್ಟ್ ಪ್ರನೌನ್ ಶಿ ಆಗತ್ತೆ. ಅವ್ರು ಕೌ ಅಂತ ಕೊಟ್ಟರು ಅವರು ಯಾವುದಾದ್ರು ಒಂದು ಥಿಂಗ್ಸ್ ಕೊಟ್ಟರು ಅಂದವಾಗ ಅದು ಸಬ್ಜೆಕ್ಟ್ ಪ್ರನೌನು ಇಟ್ ಆಗತ್ತೆ. ಸೊ ಏನಂತಂದರೆ ಥರ್ಡ್ ಪರ್ಸನ್ ಇದ್ದಾವಾಗ ನಮಗೆ ಮೇನ್ ಅಂತಂದರೆ ಇಲ್ಲಿ ಆಕ್ಸಿಲರಿ ವರ್ಬ್ಸನ್ನು ಫೈಂಡ್ ಔಟ್ ಮಾಡೋದೇ ಸ್ವಲ್ಪ ಕರೆಕ್ಟಾಗಿ ಆಕ್ಸಿಲರಿ ವರ್ಬ್ಸನ್ನು ನಾವು ಫೈಂಡ್ ಔಟ್ ಮಾಡಿದ್ವಿ ಅಂತಂದರೆ ಈಸಿಯಾಗಿ ಏನು ಮಾಡ್ಬೋದು, ಪಾಸಿಟಿವಲ್ಲಿ ಇರೋದನ್ನು ನೆಗೆಟಿವಲ್ಲಿ ನಾವು ಕ್ವಶನ್ ಟ್ಯಾಗನ್ನು ಮಾಡ್ಕೋಬೋದು ಅಂತ. ಹಾಗೆ ಕಂಟಿನ್ಯೂ ಆಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನೆಗೆಟಿವ್ ಫಾರ್ಮಲ್ಲಿ ಕೊಟ್ಟಾವಾಗ ಈಗೇನಂತಂದರೆ ನಾ ಆವಾಗಲೇ ಹೇಳಿದಾಗೆ ಐ ಈಟ್ ಅ ಬನಾನಾನು ಯೂಸ್ ಐ ಡು ನಾಟ್ ಈಟ್ ಬನಾನಾ ಅಂತ ಇದೆ, ಐ ಡು ನಾಟ್ ಈಟ್ ಬನಾನಾ ಅಂತ ಇದೆ. ಸೊ ಇಲ್ಲಿ ಏನಂತಂದರೆ ಕೊಟ್ಟಿರುವಂಥದ್ದು ಸೆಂಟೆನ್ಸು ನಾಟ್ ಇದೆ. ಸೊ ಇದೇನಂತಂದಿದೆ ನೆಗೆಟಿವಲ್ಲಿದೆ. ಸೊ ನೆಗೆಟಿವಲ್ಲಿ ಇದ್ದರೆ ನಮಗೆ ಗೊತ್ತಿದೆ ಇದನ್ನು ಪಾಸಿಟಿವಲ್ಲಿ ಮಾಡ್ಕೋಬೇಕು. ಪಾಸಿಟಿವಲ್ಲಿ ಮಾಡ್ಕೊಳ್ಳಿಕ್ಕೆ ಏನಂತಂದರೆ ಆಕ್ಸಿಲರಿ ವರ್ಬ್ ದೆನ್ ಆಲ್ರೆಡಿ ಸೆಂಟೆನ್ಸಲ್ಲಿ ನಾಟ್ ಇದೆ. ಸೊ ನಾವಿಲ್ಲಿ ಏನು ಮಾಡಬಾರ್ದು, ನಾಟನ್ನು ಯೂಸ್ ಮಾಡಬಾರ್ದು ಸಬ್ಜೆಕ್ಟ್ ಪ್ರನೌನ್ ದೆನ್ ಕ್ವಶನ್ ಮಾರ್ಕ್, ಆಕ್ಸಿಲರಿ ವರ್ಬ್ ಸಬ್ಜೆಕ್ಟ್ ಪ್ರನೌನ್ ದೆನ್ ಕ್ವಶನ್ ಮಾರ್ಕ್. ನಾವು ಈ ಒಂದು ಸ್ಟ್ರಕ್ಚರನ್ನು ಬಳಸ್ತೀವಿ. ಸೊ ಇಲ್ಲಿ ಆಕ್ಸಿಲರಿ ವರ್ಬ್ ಆಲ್ರೆಡಿ ಗೊತ್ತಿದೆ ನಮಗೆ ಡೂ ಪ್ಲಸ್ ಸಬ್ಜೆಕ್ಟ್ ಪ್ರನೌನ್ ಗೊತ್ತಿದೆ ಐ ದೆನ್ ಕ್ವಶನ್ ಮಾರ್ಕು ಇದ್ದಂಗೆ ಡೂ ಐ ಅನ್ನುವಂಥ ಆನ್ಸರ್ ಆಗುತ್ತೆ. ಇದೇ ರೀತಿಯಲ್ಲಿ ಸೇಮ್ ಏನಂತಂದರೆ ಥರ್ಡ್ ಪರ್ಸನ್ ಕೊಟ್ಟಾಗಲೂ ಒಂದು ಎಕ್ಸಾಂಪಲ್ ನೋಡೋಣ. ಏನಂತಂದರೆ ಇವಾಗ ಧನಂಜಯ್ ವರ್ಕ್ಸ್ ಹಾರ್ಡ್ ಅಂತ ಬರಿತೀನಿ, ಧನಂಜಯ್ ವರ್ಕ್ಸ್ ಹಾರ್ಡ್. ಸೊ ಧನಂಜಯ್ ವರ್ಕ್ಸ್ ಹಾರ್ಡ್ ಅನ್ನುವಂಥದ್ದು ಏನಿದೆ ಅಂತಂದರೆ ಪಾಸಿಟಿವಲ್ಲಿದೆ. ಸೊ ಇದನ್ನು ನೆಗೆಟಿವಲ್ಲಿ ಬರಿತೇನೆ, ಧನಂಜಯ್
ಡು ನಾಟ್ ವರ್ಕ್ಸ್ ಹಾರ್ಡ್ ಆಯಿತು. ಸೊ ಧನಂಜಯ್ ಡು ನಾಟ್ ವರ್ಕ್ಸ್ ಹಾರ್ಡ್ ಅನ್ನುವಂಥದ್ದು ನೆಗೆಟಿವಲ್ಲಿದೆ. ಸೊ ಇದನ್ನು ಏನು ಮಾಡಬೇಕು ಅಂತಂದರೆ ಆಕ್ಸಿಲರಿ ವರ್ಬ್ ಡು ಪ್ಲಸ್ ಧನಂಜಯ್ ಅನ್ನುವಂಥದ್ದು ಇಟ್ ಇಂಡಿಕೇಟ್ಸ್ ಮೇಲ್. ಸೊ ನಾವೇನು ಮಾಡಬೇಕು ಅಂತಂದರೆ ಸಬ್ಜೆಕ್ಟ್ ಪ್ರೊನೌನ್ ಯಾವುದಾಗತ್ತೆ, ಇಲ್ಲಿ ಯಾವುದಾಗತ್ತೆ ಅಂತಂದರೆ ಹಿ ಆಗತ್ತೆ. ಸೊ ಕ್ವಶನ್ ಮಾರ್ಕು, ಸಾರಿ, ಇಲ್ಲಿ ಧನಂಜಯ್ ಅನ್ನುವಂಥದ್ದು ಏನಿದೆ ಥರ್ಡ್ ಪರ್ಸನ್ ಇದೆ, ಸೊ ಡಸ್ ಆಗುತ್ತೆ. ಡಸ್ ಪ್ಲಸ್ ಇಲ್ಲಿ ಡಸಂಟ್ ಆಗಬೇಕು, ಡಸಂಟ್. ಓಕೆ, ಧನಂಜಯ್ ಡಸ್ ನಾಟ್ ವರ್ಕ್ಸ್ ಹಾರ್ಡ್ ಅಂತಿದೆ, ವರ್ಕ್ ಹಾರ್ಡು. ಧನಂಜಯ್ ಡಸ್ ನಾಟ್ ವರ್ಕ್ ಹಾರ್ಡ್. ಸೊ ಇದೇನಂತಂದರೆ ನೆಗೆಟಿವಲ್ಲಿದೆ. ಸೊ ಇಲ್ಲಿ ಡಸ್ ಅನ್ನುವಂಥದ್ದು ಏನಾಯಿತು, ಆಕ್ಸಿಲರಿ ವರ್ಬ್ ಆಯಿತು. ಧನಂಜಯ್ ಅನ್ನುವಂಥದ್ದು ಹಿ ಆಯಿತು. ಸೆನ್ ಕ್ವಶನ್ ಮಾರ್ಕ್ ಆ್ಯಸ್ ಇಟ್ ಈಸ್ ನಾವು ಬರ್ತೀವಿ. ಸೊ ಇಲ್ಲಿ ಏನಾಗ್ತದೆ ಅಂತಂದರೆ ಡಸ್ ಹಿ ಅನ್ನುವಂಥದ್ದು ಆನ್ಸರ್ ಆಗುತ್ತೆ, ಡಸ್ ಹಿ. ಸ್ವಲ್ಪ ನೆಗೆಟಿವ್ ಮತ್ತು ಪಾಸಿಟಿವ್ ಇದ್ದಾಗ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಸೊ ಇಷ್ಟೇ, ಏನಂತಂದರೆ ಪಾಸಿಟಿವ್ ಇದ್ದಾವಾಗ ನೆಗೆಟಿವಲ್ಲಿ ಬರೀಬೇಕು, ನೆಗೆಟಿವ್ ಇದ್ದಾಗ ಪಾಸಿಟಿವಲ್ಲಿ ಬರಬೇಕು. ಇದು ಸಿಂಪಲ್ ಲಾಜಿಕ್ಕು. ಜೊತೆಗೆ ಏನಂತಂದರೆ ಪಾಸಿಟಿವ್ ಇದ್ದಾಗ ಏನು ನೆಗೆಟಿವ್ ಮಾಡಬೇಕಾದ್ರೆ ಆಕ್ಸಿಲರಿ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ರೊನೌನ್ ಪ್ಲಸ್ ಕ್ವಶನ್ ಮಾರ್ಕ್ ಬರುತ್ತೆ. ಸೊ ಇಲ್ಲಿ ಒಂದು ವೇಳೆ ಕೊಟ್ಟಿರುವಂಥ ಸೆಂಟೆನ್ಸು ನೆಗೆಟಿವಲ್ಲಿ ಇತ್ತಪ್ಪ ಅಂತಂದರೆ ಆಕ್ಸಿಲರಿ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ರೊನೌನ್ ಪ್ಲಸ್ ಕ್ವಶನ್ ಮಾರ್ಕ್ ಇಷ್ಟೇ ಇರುತ್ತೆ. ಸರ್ ಇಲ್ಲಿ ಮತ್ತಿಲ್ಲಿ ಮಲ್ಲೇಶ್ ರೈಟ್ಸ್ ಎ ಲೆಟರ್ ಅಂತ ಹೇಳಿದ್ರಲ್ಲ, ಮಲ್ಲೇಶ್ ಅನ್ನೋದು ನೇಮ್ ಬದಲಿಗೆ ಏನ್ ಮಾಡಬೇಕು, ಅದಕ್ಕೆ ಪ್ರೊನೌನ್ ಅನ್ನು ಯೂಸ್ ಮಾಡಿ ಬರೀಬೇಕು. ಅದಕ್ಕೋಸ್ಕರ ನಾವು ಏನ್ ಮಾಡಿರ್ತೀವಿ ಅಂತಂದ್ರೆ ಫಾರ್ಮುಲಾದಲ್ಲಿ ಸಬ್ಜೆಕ್ಟ್ ಪ್ರೊನೌನ್ ಅಂತ ಮೆನ್ಷನ್ ಮಾಡಿರ್ತೀವಿ. ಸೊ ಯಾವುದೇ ಕಾರಣಕ್ಕೂ ಕೂಡ ನಾವೇನ್ ಮಾಡಬಾರ್ದು ಅಂತಂದ್ರೆ ಆನ್ಸರ್ ಬರಿಬೇಕಾದ್ರೆ ಈ ಸಬ್ಜೆಕ್ಟ್ ಪ್ರೊನೌನ್ ಅನ್ನೇ ಯೂಸ್ ಮಾಡಬೇಕು. ಕೊಟ್ಟಿರುವಂತ ಸಬ್ಜೆಕ್ಟ್ ನೇಮ್ ಇರ್ಬೋದು ಆರ್ ಥಿಂಗ್ಸ್ ಇರ್ಬೋದು, ಏನೇ ಕೊಟ್ಟಿದ್ರು ಕೂಡ ನಾವಲ್ಲಿ ಬರಿಬೇಕಾದ್ರೆ ಸಬ್ಜೆಕ್ಟ್ ಪ್ರೊನೌನ್ ಅನ್ನೇ ಯೂಸ್ ಮಾಡಬೇಕು. ಯಾವುದೇ ಹೆಸರನ್ನು ಕೂಡ ಡೈರೆಕ್ಟ್ ಆಗಿ ಯೂಸ್ ಮಾಡಬಾರ್ದು. ಪಾಸಿಟಿವ್ ಇದ್ರೆ ನೆಗೆಟಿವ್, ನೆಗೆಟಿವ್ ಇದ್ರೆ ಪಾಸಿಟಿವ್. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ತೋರಿಸಿದ್ದೀನಿ. ಓಕೆ, ಕಂಟಿನ್ಯೂ. ಎಸ್, ಕಂಟಿನ್ಯೂ ಆಗಿ ಇವಾಗ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಲ್ಲಿ ಪಾಸಿಟಿವ್ ಫಾರ್ಮ್ ಅಲ್ಲಿ ಸೆಂಟೆನ್ಸ್ ಕೊಟ್ಟಾಗ ಯಾವ ರೀತಿಯಾಗಿ ಕ್ವಶನ್ ಟ್ಯಾಗ್ ಬರೀಬೇಕು ಅಂತ ಇಲ್ಲಿ ನಾನು ಯಾವುದೇ ಕೂಡ ಸ್ಟ್ರಕ್ಚರ್ ಅನ್ನು ನಾನು ಇವಾಗ ನಿಮ್ಗೆ ಬರೆದು ತೋರಿಸೋದಿಲ್ಲ, ಡೈರೆಕ್ಟ್ ಆಗಿ ನಾವು ಮಾಡ್ತಾ ಹೋಗ್ತಾ ಇರ್ತೀವಿ. ಒಮ್ಮೆ ಅಲ್ಲಿ ನಮಗೆ ಆ ಸ್ಟ್ರಕ್ಚರ್ ಅನ್ನ ಕರೆಕ್ಟಾಗಿ ಗೊತ್ತಾಗ್ಬಿಡ್ತು ಅಂದವಾಗ ನೆಕ್ಸ್ಟ್ ಅದನ್ನು ನಾವು ಈಸಿಯಾಗಿ ಅಪ್ಲಿಕೇಬಲ್ ಮಾಡ್ತಾ ಹೋಗ್ಬೋದು. ಸೊ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಅಂತ ಇದೆ. ಸೊ ಇಲ್ಲಿ ಯಾವುದೇ ನಾಟ್ ಅನ್ನು ಬಳಸಿಲ್ಲ, ಅದಕ್ಕಾಗಿ ಪಾಸಿಟಿವ್ ಅನ್ನೋದನ್ನು ನಾವು ಈಸಿಯಾಗಿ ಏನು ಮಾಡ್ತೀವಿ, ಫೈಂಡ್ ಔಟ್ ಮಾಡಿಬಿಡ್ತೀವಿ. ಸೊ ಪಾಸಿಟಿವಲ್ಲಿ ಇದ್ದಾಗ ನಮ್ಗೆ ಗೊತ್ತೇ ಇದೆ ಯಾವ ರೀತಿಯಾಗಿ ಅಂತ ಹೇಳಿ. ಏನಂತಂದರೆ ಆಕ್ಸಿಲರಿ ವರ್ಬ್ ಯಾವುದಂತಂದರೆ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಅಂತಿದೆ. ಸೊ ಇಲ್ಲಿ ಆ್ಯಮ್ ಅನ್ನುವಂಥದ್ದಿದೆ. ಸೊ ನಾ ಆ್ಯಮ್ ಅಂತ ಬರಿತೀನಿ. ಪ್ಲಸ್ ಏನಂತಂದರೆ ಇಲ್ಲಿ ಸೆಂಟೆನ್ಸಲ್ಲಿ ನಾಟ್ ಇಲ್ಲ, ಅದಕ್ಕೋಸ್ಕರ ನಾನು ನಾಟ್ ಹಾಕೋತೀನಿ. ಪ್ಲಸ್ ಇಲ್ಲಿರುವಂಥ ಪ್ರನೌನ್ ಯಾವುದಂತಂದರೆ ಐ ಪ್ಲಸ್ ಕ್ವಶನ್ ಮಾರ್ಕ್. ಸೊ ಇದನ್ನು ನಾನು ಶಾರ್ಟ್ ಮಾಡಿದವಾಗ ಏನಾಗುತ್ತೆ ಅಂದರೆ ಆ್ಯಮಂಟ್ ಐ ಅಂತ ಆಗುತ್ತೆ. ಒಂದೇ ಒಂದು ನೆನ್ಪಿಟ್ಕೊಳ್ಬೇಕು ಏನಂತಂದರೆ ದಯವಿಟ್ಟು ನಮ್ಮ ಇಂಗ್ಲೀಷಲ್ಲಿ ಒಂದು ರೂಲ್ಸ್ ಇದೆ, ಏನಂತಂದರೆ ಆ್ಯಮೆಂಟ್ ಐ ಅನ್ನುವಂಥ ಪದವನ್ನು ನಾವು ಯಾವತ್ತೂ ಕೂಡ ಬಳಸಬಾರ್ದು. ಸೊ ಅದಕ್ಕೋಸ್ಕರ ಇಲ್ಲಿ ಮ್ಯಾಕ್ಸಿಮಮ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರೆಸೆಂಟ್ ಏನು ಕಂಟಿನ್ಯೂಯಸ್ ಅಲ್ಲಿ ಕೇಳಿದವಾಗ ಈ ಒಂದು ಏನು ಐ ಬೇಸ್ಡ್ ಏನಿದೆ ಇದ್ರ ಆ್ಯಮ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಿ ಕೇಳ್ತಿರ್ತಾರೆ. ಯಾಕಂತಂದರೆ ಕ್ಯಾಂಡಿಡೇಟ್ಸನ್ನು ಕನ್ಫ್ಯೂಸ್ ಮಾಡಬೇಕು ಅನ್ನೋ ಉದ್ದೇಶದಿಂದಾಗಿ. ಸೊ ಇಲ್ಲಿ ಆ್ಯಮೆಂಟ್ ಐ ಅನ್ನೋದು ಯಾವತ್ತೂ ನಾವು ಕೂಡ ಬಳಸಬಾರ್ದು. ಸೊ ನೆನ್ಪಿಟ್ಕೊಳ್ಳಿ, ಆ್ಯಮ್ ಅನ್ನುವಂಥ ಆಕ್ಸಿಲರಿ ವರ್ಬ್ ಕೊಟ್ಟು ಪಾಸಿಟಿವ್ ಪ್ಯಾಟರ್ನಲ್ಲಿ ಸೆಂಟೆನ್ಸ್ ಕೊಟ್ಟರು ಅಂದರೆ ನಾವು ಆನ್ಸರ್ ಏನು ಬರೀಬೇಕು ಅಂತಂದರೆ ಆರಂಟ್ ಐ ಅಂತ ಬರೀಬೇಕು. ಸೊ ಇದು ರೈಟ್ ಆನ್ಸರ್ ಆಗಿರುತ್ತೆ. ಆ್ಯಮಂಟ್ ಐ ಅನ್ನುವಂಥದ್ದು ನಾವು ಬಳಸಬಾರ್ದು. ಸರಿಯಾಗಿ ನೆನ್ಪಿಟ್ಕೊಳ್ಳಿ ಕ್ಯಾಂಡಿಡೇಟ್ಸ್, ಯಾಕಂತಂದರೆ ಮ್ಯಾಕ್ಸಿಮಮ್ ಈ ರೀತಿಯಾಗಿ ಕೇಳಿದವಾಗ ಮ್ಯಾಕ್ಸಿಮಮ್ ಕ್ಯಾಂಡಿಡೇಟ್ಸ್ ರಾಂಗ್ ಮಾಡ್ತಾ ಇರ್ತಾರೆ. ನಾನು ಇದನ್ನೇ ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ ಇದೇ ಥರ ಮ್ಯಾಕ್ಸಿಮಮ್ ಎಷ್ಟೋ ಸಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿರ್ತಾರೆ. ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಆ್ಯಸ್ ಪರ್ ಸ್ಟ್ರಕ್ಚರಲ್ಲಿ ಬರೆದವಾಗ ಆ್ಯಮಂಟ್ ಐ ಆಗಬೇಕು ಆನ್ಸರು. ಸೊ ಆ್ಯಮಂಟ್ ಐ ಅನ್ನುವಂಥದ್ದು ಇಂಗ್ಲೀಷಲ್ಲಿ ಬಳಸಬಾರ್ದು ಅಂತ ಹೇಳಿ ಒಂದು ರೂಲ್ಸ್ ಇದೆ. ಅದಕ್ಕೋಸ್ಕರ ಏನಂತಂದರೆ ಆರಂಟ್ ಐ ಅನ್ನುವಂಥದ್ದನ್ನು ನಾವು ಬಳಸ್ತೀವಿ. ಸೊ ನೆನ್ಪಿಟ್ಕೊಳ್ಳಿ, ಪಾಸಿಟಿವ್ ಅಲ್ಲಿ ಏನು ಆ್ಯಮ್ ಯೂಸ್ ಮಾಡಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ ಅಂದವಾಗ ನಾವು ಆರನ್ನು ಅಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಕೋಬೇಕು ಅನ್ನುವಂಥದ್ದು. ನೆಕ್ಸ್ಟು ಹಾಗೆ ಮುಂದುವರಿಸಿದವಾಗ ವಿ ಆರ್ ಗೋಯಿಂಗ್ ಟು ಮಾರ್ಕೆಟ್ ಅಂತಿದೆ. ಸೊ ಏನಾಗತ್ತಂತಂದರೆ ಇಲ್ಲಿ ಆರ್ ಆ್ಯಂಡ್ ನಾಟ್ ಆ್ಯಂಡ್ ವಿ, ಸೊ ಕ್ವಶನ್ ಮಾರ್ಕ್ಸ್. ಸೊ ಆರಂಟ್ ವಿ ಅನ್ನುವಂಥದ್ದು ಏನಾಗತ್ತೆ, ಆನ್ಸರ್ ಆಗುತ್ತೆ. ಅದೇ ರೀತಿಯಲ್ಲಿ ಹಿ ಈಸ್ ವಾಕಿಂಗ್ ಇನ್ ಫೀಲ್ಡ್ ಅಂತ ಇದೆ.
ಸೊ ಇದು ಏನಾಗುತ್ತೆ ಅಂತಂದರೆ, ಸೊ ಆಸ್ ಸೇಮ್ ಆಕ್ಸಿಲರಿ ವರ್ಬ್ ಈಸ್, ಸೊ ನಾಟ್, ದೆನ್ ಹಿ, ಕ್ವಶನ್ ಮಾರ್ಕ್ ಏನಾಗುತ್ತೆ ಅಂತಂದರೆ ಈಸಂಟ್ ಹಿ ಅಂತ ಆಗತ್ತೆ. ಸೊ ಒಂದು ವೇಳೆ ನಾಗು ಈಸ್ ಡಾನ್ಸಿಂಗ್ ಅಂತ ಕೊಟ್ರೆ ಅಂದರೆ ನಾಗು ಈಸ್ ಡಾನ್ಸಿಂಗ್ ಅಂತಿದೆ. ಸೊ ಇಲ್ಲಿ ಈಸ್, ದೆನ್ ನಾಟ್, ನಾಗು ಅನ್ನುವಂಥದ್ದು ಮೇಲನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಹಿ, ದೆನ್ ಕ್ವಶನ್ ಮಾರ್ಕ್. ಸೊ ದ ಆನ್ಸರ್ ಈಸ್ ಸೇಮ್, ಈಸಂಟ್ ಹಿ ಅನ್ನುವಂಥದ್ದು ಆನ್ಸರ್. ಎಸ್, ಈ ಒಂದು ಪ್ರೆಸೆಂಟ್ ಕಂಟಿನ್ಯೂಯಸ್ ಅಲ್ಲಿ ಕೊಟ್ಟಾಗ ಆ್ಯಮ್ ಕೊಟ್ಟಾಗ ಮಾತ್ರ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ದೆನ್ ನೆಕ್ಸ್ಟ್ ಎಲ್ಲ ಏನಂತಂದರೆ ಆ್ಯಸ್ ಪರ್ ಹೆಲ್ಪಿಂಗ್ ವರ್ಬ್ ಆರ್ ಆಕ್ಸಿಲರಿ ವರ್ಬ್ ನಾವು ಮಾಡ್ತಾ ಹೋಗ್ತೀವಿ. ಹಾಗೆ ಕಂಟಿನ್ಯೂ ಆಗಿ ಮಾಡಿದವಾಗ ನೆಕ್ಸ್ಟ್ ಏನಂತಂದರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ನೆಗೆಟಿವ್ ಫಾರ್ಮಲ್ಲಿ ಕೊಟ್ಟಾಗ ಯಾವ ರೀತಿಯಾಗಿ ಐ ಆಮ್ ನಾಟ್ ಗೋಯಿಂಗ್ ಟು ಮಾರ್ಕೆಟ್ ಅಂತಿದೆ. ಸೊ ಇಲ್ಲಿ ಏನಾಗಬೇಕು ಅಂತಂದರೆ ಸೆಂಟೆನ್ಸಲ್ಲಿ ನಾಟ್ ಇರೋದ್ರಿಂದ ನಮ್ಗೆ ಗೊತ್ತಿದೆ ಏನಂತಂದರೆ ಕ್ವಶನ್ ಟ್ಯಾಗಲ್ಲಿ ನಾಟ್ ಬರೋದಿಲ್ಲ. ಸೊ ಇಲ್ಲಿ ಸ್ಟ್ರಕ್ಚರ್ ಏನಪ್ಪ ಅಂತಂದರೆ ಆಕ್ಸಿಲರಿ ವರ್ಬ್ ಆಮ್, ಸೊ ಸಬ್ಜೆಕ್ಟ್ ಪ್ರನೌನ್ ಐ, ಕ್ವಶನ್ ಮಾರ್ಕ್ ಆಮ್ ಐ ಅನ್ನುವಂಥದ್ದು ಅಷ್ಟೇ. ಆದರೆ ಇಲ್ಲಿ ನೆನ್ಪಿಟ್ಕೊಳ್ಳಿ, ಅಲ್ಲಿ ನಾವು ಏನಂತಂದರೆ ಆಲ್ರೆಡಿ ಇಲ್ಲಿ ಆ್ಯಮಂಟ್ ಐ ಅನ್ನುವಂಥ ಬದಲು ಆರೆಂಟ್ ಐ ಬಳಸಿದ್ದೀವಿ ಅಂಥೇಳಿ ದಯವಿಟ್ಟು ಕ್ಯಾಂಡಿಡೇಟ್ಸ್ ಏನು ಮಾಡಬೇಡಿ, ಇಲ್ಲಿ ಆರ್ ಐ ಆ್ಯಮ್ ಬದಲಿಗೆ ಆರನ್ನು ಯೂಸ್ ಮಾಡಬೇಡಿ. ಇಲ್ಲಿ ಆಮ್ ಐ ಅನ್ನುವಂಥದ್ದು ಕರೆಕ್ಟ್ ಆಗುತ್ತೆ. ಅಲ್ಲಿ ಏನು ಪಾಸಿಟಿವ್ ಅಲ್ಲಿ ಕೊಟ್ಟಾಗ ಮಾತ್ರ ನಾವು ಆ್ಯಮಂಟ್ ಐ ಮಾಡ್ಲಿಕ್ಕೆ ಬರೋದಿಲ್ಲ, ಆರಂಟ್ ಐ ಮಾಡಬೇಕಾಗತ್ತೆ. ಇಲ್ಲಿ ಏನಂತಂದರೆ ನೆಗೆಟಿವಲ್ಲಿ ಕೊಟ್ಟಾಗ ಆಮ್ ಐ ರೈಟ್ ಆನ್ಸರ್ ಆಗುತ್ತೆ. ಇದರ ಬಗ್ಗೆ ಮಾತ್ರ ದಯವಿಟ್ಟು ಎಲ್ಲರೂ ಕಾನ್ಸಂಟ್ರೇಟ್ ಮಾಡಿ. ದೆನ್ ನೆಕ್ಸ್ಟ್ ಗೋ ಫಾರ್ ದ ಸೆಕೆಂಡ್ ಒನ್, ವಿ ಆರ್ ನಾಟ್ ಗೋಯಿಂಗ್ ಟು ಮಾರ್ಕೆಟ್ ಅಂತಿದೆ. ಸೊ ಏನಿಲ್ಲ, ಸೊ ಆರ್ ವಿ ಅನ್ನುವಂಥದ್ದು ಆನ್ಸರು. ಶಿ ಈಸ್ ನಾಟ್ ಟೀಚಿಂಗ್ ವೆಲ್ ಅಂತಿದೆ. ಸೊ ಇಲ್ಲೇನಾಗುತ್ತೆ ಅಂದರೆ ಸೊ ಈಸ್ ಶಿ ಅನ್ನುವಂಥದ್ದು ಆನ್ಸರ್ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಯಾವುದಾದ್ರೂ ಒಂದು ನೇಮ್ ಬೇಸ್ಡಲ್ಲಿ ಕೊಟ್ಟರು ಕೂಡ ನಮಗೇನಾಗುತ್ತೆ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ನಾವಿವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಪಾಸಿಟಿವ್ ನೆಗೆಟಿವ್, ಹಾಗೆ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಪಾಸಿಟಿವ್ ನೆಗೆಟಿವ್ ನೋಡಿದ್ವಿ. ಹೀಗೆ ಕಂಟಿನ್ಯೂ ಆಗಿ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಪಾಸಿಟಿವ್ ಕೊಟ್ಟವಾಗ ಹಾಗೂ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ನೆಗೆಟಿವ್ ಕೊಟ್ಟವಾಗ ಯಾವ ರೀತಿಯಾಗಿ ಅಂತ ನೋಡೋಣ. ಸೊ ನಿಮ್ಗೆ ಗೊತ್ತಿರ್ಬೋದು, ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಮೇನ್ಲಿ ನಾವು ಯೂಸ್ ಮಾಡುವಂಥ ಎರಡು ಆಕ್ಸಿಲರಿ ಆರ್ ಹೆಲ್ಪಿಂಗ್ ವರ್ಬ್ ಅಂತಂದರೆ ಹ್ಯಾವ್ ಮತ್ತು ಹ್ಯಾಸು. ಸೊ ಇಲ್ಲಿ ಐ ಹ್ಯಾವ್ ರಿಟನ್ ಅ ಬುಕ್ ಅಂತಿದೆ. ಗೊತ್ತಿದೆ ನಿಮಗೆ, ಯಾವತ್ತು ಥರ್ಡ್ V3 ಇರುತ್ತೆ ಪರ್ಫೆಕ್ಟ್ ಅಂದವಾಗ. ಸೊ ಐ ಹ್ಯಾವ್ ರಿಟನ್ ಅ ಬುಕ್ ಅಂತಿದೆ. ಸೊ ಇಲ್ಲಿ ನಾವು ಏನಾಗಬೇಕು ಅಂತಂದರೆ, ಸೊ ನಮಗೆ ಪಾಸಿಟಿವ್ ಇದೆ ಅನ್ನಲಿಕ್ಕೆ ಮೇನ್ ಅಂತಂದರೆ ಇಲ್ಲಿ ಯಾವುದೇ ನಾಟ್ ಅನ್ನೋ ಸೆಂಟೆನ್ಸಲ್ಲಿ ಬಳಸಿಲ್ಲ. ಸೊ ಅದಕ್ಕೋಸ್ಕರ ಇದು ಪಾಸಿಟಿವಲ್ಲಿದೆ, ಇಲ್ಲಿ ನಾಟ್ ಇಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ನೆಗೆಟಿವಲ್ಲಿ ಮಾಡಬೇಕು. ಏನಂತಂದರೆ ನಾಟ್ ಹಾಕಿ ಮಾಡಬೇಕು. ಸೊ ಇಲ್ಲಿ ಬರುವಂಥ ಆಕ್ಸಿಲರಿ ವರ್ಬ್ ಯಾವುದಂತಂದರೆ ಹ್ಯಾವ್ ಪ್ಲಸ್ ನಾಟ್ ಪ್ಲಸ್ ಯಾವುದಂತಂದರೆ ಇಲ್ಲಿರೋದು ಸಬ್ಜೆಕ್ಟ್ ಪ್ರನೌನ್ ಯಾವುದಂತಂದರೆ ಐ, ದೆನ್ ಕ್ವಶನ್ ಮಾರ್ಕ್. ಸೊ ಇದನ್ನು ಶಾರ್ಟಾಗಿ ಬರೆದವಾಗ ಹ್ಯಾವಂಟ್ ಐ ಅಂತ ಆನ್ಸರ್ ಆಗುತ್ತೆ. ಇದೇ ರೀತಿಯಲ್ಲಿ ಐ, ವಿ, ಯು, ದೇ ಇದ್ದಾವಾಗಲೂ ಕೂಡ ಏನಾಗುತ್ತೆ, ಹ್ಯಾವೆಂಟ್ ಐ, ಹ್ಯಾವೆಂಟ್ ವಿ, ಹ್ಯಾವೆಂಟ್ ದೇ, ಹ್ಯಾವೆಂಟ್ ಯು ಅಂತ ಆಗತ್ತೆ. ಸೊ ನಾವು ಜಸ್ಟ್ ಒಂದು ಹ್ಯಾವ್ ಬೇಸ್ಡಲ್ಲಿ ಒಂದು ಸಬ್ಜೆಕ್ಟ್ ಪ್ರನೌನನ್ನು ಯೂಸ್ ಮಾಡಿ ಒಂದು ಎಕ್ಸಾಂಪಲ್ ತೋರಿಸಿದ್ದೀವಿ. ಹಾಗೆ ಹಿ ಹ್ಯಾಸ್ ಸಂಗ್ ವೆರಿ ವೆಲ್ ಅಂತ ಇದೆ. ಹಿ ಹ್ಯಾಸ್ ಸಂಗ್ ವೆರಿ ವೆಲ್. ಸೊ ಇದೇನಾಗುತ್ತೆ ಅಂತಂದರೆ, ಸೊ ಹ್ಯಾಸ್ ಪ್ಲಸ್ ನಾಟ್ ಪ್ಲಸ್ ಹಿ, ದೆನ್ ಕ್ವಶನ್ ಮಾರ್ಕ್. ಸೊ ಇದನ್ನು ಶಾರ್ಟ್ ಮಾಡಿದವಾಗ ಆ್ಯಸಂಟ್ ಹಿ, ಕ್ವಶನ್ ಮಾರ್ಕ್. ಸೊ ಇದೇನಾಗುತ್ತೆ ಅಂತಂದರೆ ಆನ್ಸರ್ ಆಗುತ್ತೆ ಆ್ಯಸಂಟ್ ಹಿ. ಯಾವತ್ತು ಶಾರ್ಟ್ ಫಾರ್ಮಲ್ಲಿ ಬರೀಬೇಕಾದ್ರೆ ಏನು ಫಸ್ಟ್ ಅದು ಮೇಲ್ಗಡೆ ಕೊಡ್ತೀವಿ ಅದನ್ನು ಕರೆಕ್ಟಾಗಿ ಕೊಡಬೇಕು. ಹಾಗೆ ನೆಕ್ಸ್ಟು ಸೆಂಟೆನ್ಸನ್ನು ನೆಗೆಟಿವಲ್ಲಿ ಕೊಟ್ಟಾಗ ಐ ಹ್ಯಾವಂಟ್ ರಿಟನ್ ಅ ಬುಕ್ ಆರ್ ಐ ಹ್ಯಾವ್ ನಾಟ್ ರಿಟನ್ ಅ ಬುಕ್ ಅಂತ ಕೊಟ್ಟಿದ್ದಾರೆ. ಮತ್ತೊಂದು ಹಿ ಹ್ಯಾಸಂಟ್ ಸಂಗ್ ವೆರಿ ವೆಲ್ ಅಂತಿದೆ. ಹಿ ಹ್ಯಾಸ್ ನಾಟ್ ಸಂಗ್ ವೆರಿ ವೆಲ್ ಅಂತ. ಸೊ ಈ ರೀತಿ ಕೊಟ್ಟಾಗ ಗೊತ್ತಿದೆ, ಇಲ್ಲಿ ನಾಟ್ ಅನ್ನುವಂಥದ್ದು ಏನಾಗಿದೆ ಬಳಸಿದ್ದಾರೆ. ಅದಕ್ಕೋಸ್ಕರ ಏನಂತಂದರೆ ನಾವು ಆನ್ಸರಲ್ಲಿ ನಾಟ್ ಬರಬಾರ್ದು, ನೆಗೆಟಿವಲ್ಲಿದೆ. ಅದಕ್ಕೋಸ್ಕರ ಪಾಸಿಟಿವಲ್ಲಿ ಮಾಡಬೇಕು. ಐ ಹ್ಯಾವಂಟ್ ರಿಟನ್ ಅ ಬುಕ್ ಅಂತ ಇದೆ. ಸೊ ಇಲ್ಲಿ ಬರುವಂಥ ಆಕ್ಸಿಲರಿ ವರ್ಬ್ ಯಾವುದಂತಂದರೆ ಹ್ಯಾವ್, ನಮ್ಗೆ ಗೊತ್ತಿದೆ. ಸೊ ನಾಟ್ ಇದೆ, ಅದಕ್ಕೋಸ್ಕರ ಇಲ್ಲಿ ನಾಟ್ ಆ್ಯಡ್ ಮಾಡೋದಿಲ್ಲ. ದೆನ್ ಡೈರೆಕ್ಟಾಗಿ ಸಬ್ಜೆಕ್ಟ್ ಪ್ರನೌನನ್ನು ಬರಿತೀನಿ ಐ, ದೆನ್ ಕ್ವಶನ್ ಮಾರ್ಕು. ಸೊ ಇದನ್ನು ಶಾರ್ಟ್ ಮಾಡಿದವಾಗ ಹ್ಯಾವ್ ಐ ಅನ್ನುವಂಥದ್ದು ಆನ್ಸರ್. ಸೊ ಅದೇ ರೀತಿಯಲ್ಲಿ ಐ, ವಿ, ಯು,
ದೇ ಇದ್ದಾವಾಗಲೂ ಕೂಡ ಇದೇ ಪ್ಯಾಟರ್ನಲ್ಲಿ ಆಗುತ್ತೆ. ಸೊ ಥರ್ಡ್ ಪರ್ಸನ್ ಇದ್ದಾವಾಗ ಹಿ ಶಿ ಇಟ್ ಇದ್ದಾವಾಗ ಸೊ ಹಿ ಹ್ಯಾಸ್ ನಾಟ್ ಆರ್ ಹ್ಯಾಸಂಟ್ ಸಂಗ್ ವೆರಿ ವೆಲ್ ಅಂತ ಇದೆ. ಸೊ ಈ ರೀತಿಯಾಗಿ ಕೊಟ್ಟಾಗ ನಾಟ್ ಇದೆ. ಸೊ ನೋಡಿ ಏನಾಗುತ್ತೆ ಅಂತಂದರೆ ಹ್ಯಾಸ್ ನಾಟ್ ಬರೋದಿಲ್ಲ, ದೆನ್ ಸಬ್ಜೆಕ್ಟ್ ಪ್ರೊನೌನ್ ಹಿ, ದೆನ್ ಏನಂತಂದರೆ ಕ್ವಶನ್ ಮಾರ್ಕ್. ಇದನ್ನು ಹ್ಯಾಸ್ ಹಿ ಅನ್ನುವಂಥದ್ದು ಆನ್ಸರ್ ಆಗುತ್ತೆ. ಇದೇ ರೀತಿಯಲ್ಲಿ ಹಿ ಇದ್ರ ಕಡೆ ಶಿ ಇಟ್ ಆರ್ ಎನಿ ಒಂದು ಸಬ್ಜೆಕ್ಟ್ ನೌನ್ ಕೊಟ್ಟರೆ ಇರ್ಬೋದು. ಸೊ ಇಲ್ಲಿ ಏನಂತಂದರೆ ಕರೆಕ್ಟಾಗಿ ಹಾಕಬೇಕಾಗತ್ತೆ. ಎಸ್, ಕಂಟಿನ್ಯೂ ಆಗಿ ನೆಕ್ಸ್ಟ್ ಏನಂತಂದರೆ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿದ್ದಾಗ ಪಾಸಿಟಿವಲ್ಲಿ ಕೊಟ್ಟಾಗ ಯಾವ ರೀತಿಯಾಗಿ ಮಾಡಬೇಕು ಅಂತ. ಸೊ ಇಲ್ಲಿ ಕೊಟ್ಟಿರುವಂಥ 2 ಎಕ್ಸಾಂಪಲ್, ವಿ ಹ್ಯಾವ್ ಬೀನ್ ರೀಡಿಂಗ್ ಅ ಬುಕ್ ಅಂತ ಇದೆ, ಆಮೇಲೆ ಶಿ ಹ್ಯಾಸ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಅಂತಿದೆ. ಸೊ ನಾನು ಏನಂತಂದರೆ ಇಲ್ಲಿ ಹೆಲ್ಪಿಂಗ್ ವರ್ಕ್ ಬೇಸ್ಡಲ್ಲಿ ನಾನು 2 ಎಕ್ಸಾಂಪಲನ್ನು ತೊಗೊಂಡಿದ್ದೀನಿ. ವಿ ಹ್ಯಾವ್ ಬೀನ್ ರೀಡಿಂಗ್ ಅ ಬುಕ್ ಅಂತಿದೆ. ಸೊ ಇದು ಪಾಸಿಟಿವಲ್ಲಿದೆ, ಸೊ ನೆಗೆಟಿವಲ್ಲಿ ಮಾಡಬೇಕು. ಏನಾಗುತ್ತೆ ಅಂತಂದರೆ ಸೊ ಹ್ಯಾವ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ರೊನೌನ್ ವಿ, ದೆನ್ ಕ್ವಶನ್ ಮಾರ್ಕ್. ಸೊ ಏನಾಗುತ್ತೆ ಅಂತಂದರೆ ಹ್ಯಾವಂಟ್ ವಿ ಅನ್ನುವಂಥದ್ದು ಆನ್ಸರ್ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಐ ವಿ ಕೊಟ್ಟಿದ್ದೀನಿ, ಐ ಯು ದೇ ಇದ್ದಾಗಲೂ ಕೂಡ ಸೇಮ್ ಆಗುತ್ತೆ. ಅದೇ ರೀತಿಯಲ್ಲಿ ಶಿ ಹ್ಯಾಸ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಅಂತಿದೆ. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಸೊ ಇಲ್ಲಿ ಆ್ಯಸ್ ಯೂಸ್ವಲ್ ಹ್ಯಾಸ್ ಪ್ಲಸ್ ನಾಟ್ ಪ್ಲಸ್ ಶಿ ಪ್ಲಸ್ ಕ್ವಶನ್ ಮಾರ್ಕ್. ಸೊ ಇದೇನಾಗುತ್ತೆ ಶಾರ್ಟ್ ಮಾಡಿದವಾಗ ಹ್ಯಾಸಂಟ್ ಶಿ ಅನ್ನುವಂಥದ್ದು ಆನ್ಸರ್ ಆಗುತ್ತೆ. ಇದೇ ರೀತಿಯಲ್ಲಿ ಹಿ ಇಟ್ ಆರ್ ಎನಿ ನೌನ್ ಕೊಟ್ಟಾಗಲೂ ಕೂಡ ಸೇಮ್ ಪ್ಯಾಟರ್ನಲ್ಲಿ ನಾವು ಮಾಡ್ಕೋಬೇಕು. ಹಾಗೆ ಕಂಟಿನ್ಯೂ ಆಗಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ನೆಗೆಟಿವ್ ಫಾರ್ಮಲ್ಲಿ ಕೊಟ್ಟಾಗ ಯಾವ ರೀತಿಯಾಗಿ ಮಾಡಬೇಕು ಅಂತ. ಸೊ ಯು ಹ್ಯಾವ್ ನಾಟ್ ಬೀನ್ ಸಿಂಗಿಂಗ್ ಅ ಸಾಂಗ್ ಅಂತ ಒಂದು, ಇಟ್ ಹ್ಯಾಸ್ ನಾಟ್ ಬೀನ್ ರೈನಿಂಗ್ ಅಂತ 2 ಇದೆ. ಸೊ ಇಲ್ಲಿ ಸೆಂಟೆನ್ಸಲ್ಲಿ ನಾಟನ್ನು ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ನಾಟ್ ಅಂತ ಹ್ಯಾವ್ ನಾಟ್ ಅಂತಲೂ ಕೊಡ್ಬೋದು, ಹ್ಯಾವಂಟ್ ಅಂತ ಈ ರೀತಿಯಾಗಿ ಶಾರ್ಟಲ್ಲೂ ಕೂಡ ಕೊಡ್ಬೋದು. ನೀವು ಕರೆಕ್ಟಾಗಿ ಓದ್ಕೋಬೇಕು. ಸೊ ಯು ಹ್ಯಾವ್ ನಾಟ್ ಆರ್ ಯು ಹ್ಯಾವಂಟ್ ಬೀನ್ ಸಿಂಗಿಂಗ್ ಅ ಸಾಂಗ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಮಗೆ ಇಲ್ಲಿ ನಾಟ್ ಇರೋದ್ರಿಂದ ನಮಗೆ ಕ್ವಶನ್ ಟ್ಯಾಗಲ್ಲಿ ನಾಟ್ ಬರಬಾರ್ದು. ಸೊ ಏನಾಗುತ್ತೆ ಅಂತಂದರೆ ಆಕ್ಸಿಲರಿ ವರ್ಬ್ ಹ್ಯಾವ್, ದೆನ್ ನಾಟ್ ಆಟೋಮೆಟಿಕ್ಲಿ ಬರೋದಿಲ್ಲ. ದೆನ್ ಏನಾಗುತ್ತೆ ಯು, ದೆನ್ ಕ್ವಶನ್ ಮಾರ್ಕ್ ಹ್ಯಾವ್ ಯು ಅನ್ನುವಂಥದ್ದು ಆನ್ಸರ್ ಆಗುತ್ತೆ. ಅದೇ ರೀತಿಯಲ್ಲಿ ಇಟ್ ಹ್ಯಾಸ್ ನಾಟ್ ಬೀನ್ ರೈನಿಂಗ್ ಅಂತಿದೆ, ಇದು ಕೂಡ ಸೇಮ್ ಹ್ಯಾಸಂಟ್ ಅಂತಲೂ ಕೊಡ್ಬೋದು. ಸೊ ನೀವು ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ಇಟ್ ಹ್ಯಾಸ್ ನಾಟ್ ಆರ್ ಇಟ್ ಹ್ಯಾಸಂಟ್ ಬೀನ್ ರೈನಿಂಗ್ ಅಂತ ಕೊಟ್ಟಾಗ ಆನ್ಸರು ಸೇಮ್ ಏನಾಗುತ್ತೆ ಅಂತಂದರೆ ಹ್ಯಾಸ್ ಪ್ಲಸ್ ಇಟ್ ಪ್ಲಸ್ ಕ್ವಶನ್ ಮಾರ್ಕ್. ಸೊ ಏನಾಗುತ್ತೆ ಅಂದರೆ ಹ್ಯಾಸ್ ಇಟ್ ಅನ್ನುವಂಥದ್ದು ಆನ್ಸರ್ ಆಗುತ್ತೆ. ಎಸ್, ನಾವಿವಾಗ ಈ ಪ್ರೆಸೆಂಟ್ ಟೆನ್ಸಲ್ಲಿ ಮೇನ್ಲಿ 4 ಪಾಯಿಂಟ್ಸಲ್ಲಿ ನಾವು ನೋಡಿಬಿಟ್ಟಿದ್ದೀವಿ. ಏನು ಸಿಂಪಲ್ ಪ್ರೆಸೆಂಟ್ ಟೆನ್ಸು, ಪ್ರೆಸೆಂಟ್ ಕಂಟಿನ್ಯೂಯಸ್ ಇರ್ಬೋದು, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸು. ಮೇನಾಗಿ ನೀವು ನೆನಪಿಟ್ಕೋಬೇಕಾಗಿರೋದು ಆರೆಂಟ್ ಐ ಅಂತ ಏನು ನಾವು ಯೂಸ್ ಮಾಡಿದ್ವಲ್ಲ, ಆಮೆಂಟ್ ಐ ಬಂದವಾಗ ಆಮೆಂಟ್ ಐ ಬದಲಿಗೆ ನಾವೇನು ಮಾಡಬೇಕು, ಆರೆಂಟ್ ಐ ಯೂಸ್ ಮಾಡಬೇಕು. ಇದೊಂದು ನೆನಪಿಟ್ಕೊಳ್ಬೇಕು. ಆಮೇಲೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಬರುವಂಥ ಡೂ ಮತ್ತು ಡಸ್ ಅನ್ನುವಂಥದ್ದು ಫಸ್ಟ್ ಮತ್ತು ಸೆಕೆಂಡ್ ಪರ್ಸನಿಗೆ ಫಸ್ಟ್ ಮತ್ತು ಸೆಕೆಂಡ್ ಪರ್ಸನಿಗೆ ಏನು ಬರುತ್ತೆ, ಡೂ ಬರುತ್ತೆ. ಹಾಗೆ ಏನು ಥರ್ಡ್ ಪರ್ಸನಿಗೆ ಯಾವ್ದು ಬರುತ್ತೆ ಅಂತಂದರೆ ಡಸ್ ಬರುತ್ತೆ ಅನ್ನುವಂಥದ್ದನ್ನು ನೆನಪಿಟ್ಕೊಳ್ಬೇಕು. ಯಾಕಂತಂದರೆ ಈ 2 ಕೂಡ ಹಿಡನ್ ಆಗಿರ್ತದೆ, ಅದರಲ್ಲಿ ಕೊಟ್ಟಿರೋದಿಲ್ಲ. ಸೊ ಇದೊಂದು, ಆಮೇಲೆ ಈ ಆರೆಂಟ್ ಐಯನ್ನು ಎಲ್ಲಿ ಯೂಸ್ ಮಾಡಬೇಕು ಅನ್ನುವಂಥದ್ದು 2ನ್ನ ಕರೆಕ್ಟಾಗಿ ನಾವು ಅರ್ಥ ಮಾಡ್ಕೊಂಡು ಬಂದರೆ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಯಾವುದೇ ಕೂಡ ಡಿಫಿಕಲ್ಟಿ ಇಲ್ಲದೆ ಪ್ರೆಸೆಂಟ್ ಟೆನ್ಸಲ್ಲಿ ಯಾವುದೇ ಡಿಫಿಕಲ್ಟಿ ಇಲ್ಲದೆ ನಾವು ಯಾವುದೇ ಹೆಲ್ಪಿಂಗ್ ವರ್ಬು ಆರ್ ಆಕ್ಸಿಲರಿ ವರ್ಬು ಯಾವ ಥರ ಸೆಂಟೆನ್ಸ್ ಕೊಟ್ಟರು ಕೂಡ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸನ್ನು ಯಾವ ರೀತಿಯಾಗಿ ಕ್ವಶನ್ ಟೈಪ್ ಕೊಟ್ಟರೆ ಮಾಡಬೇಕು ಅನ್ನೋದನ್ನು ನೋಡೋಣ.